ಸ್ವಾಮೀಜಿಯವರ ವಿರುದ್ಧ ಎಲ್ಲ ನಮ್ಮ ನಾಯಕರಾದಂಥ ಶಿವರಾಜ್ ತಂಗಡಿ ಅವರಿಗೆ ಬಾಯಿಗೆ ಬಂದಂಗೆ ಬೈದಕ್ಕೆ ಸಿಂಗ್ಯುಲರ್ ಆಗಿ ಬೈದಕ್ಕೆ ನಾವು ಅದರ ವಿರುದ್ಧ ನಾವು ತಾರೀಕು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಶಿವರಾಜ್ ತಂಗಡಿ ಅವರ ಪರವಾಗಿರುವಂತ ಕನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಿವರಾಜ್ ತಂಗಡಿ ಅವರ ಪರವಾಗಿರುವಂತ ಯಾರು ಪಾಲ್ಗೊಳ್ಳಂಗಿಲ್ಲ, ಹೋಗಂಗಿಲ್ಲ. ಅದು ವಿರೋಧ ನಮ್ಗೆ ಭಾಗವಹಿಸ್ತಾರೆ ಈಗ ನಾವು ಏನಂತಾರೆ, ನೀವ್ ಯಾರನ್ನು ಕೂಡ ಈ ರೀತಿ ಸಿಂಗ್ಯುಲರ್ ಆಗಿ ಬೈಬೇಡ್ರಿ. ಶಿವರಾಜ್ ತಂಗಡಿ ಅವರಿಗೆ ನಿಮ್ ಪರವಾಗಿ ನಾವಿದೀವಿ, ನಿಮ್ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತೀವಿ ನಾವು. ಆಮೇಲೆ ಶಿವರಾಜ್ ತಂಗಡಿ ಅವರು ಕೂಡ ನಿಮ್ಗೆ ಬೆಂಬಲ ಕೊಡ್ತಾರೆ. ಈ ರೀತಿ ಮಾಡೋದ್ರಿಂದ ನಮ್ಗೆ ಆಗೋ ಕೆಲಸಗಳು ಆಗ್ತಾ ಇಲ್ಲ, ಮುಜುಗರ ಆಗ್ತಾ ಇದೆ. ದಯಮಾಡಿ ಕೈ ಮುಗಿ ಕೇಳ್ತೀನಿ, ನಾವು ಶಾಂತಿ ರೀತಿಯಿಂದ ಸೌಜನ್ಯವಾಗಿ ನಾವು ಹೋಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋಣ ಎಲ್ಲರ ಪರವಾಗಿ ಅಂತೇಳಿ ನಾನು ಕೈ ಮುಗಿ ಕೇಳ್ತೀನಿ. ಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಟು ನಾವು ಒಳಗಡೆ ಹೋಗಿ ರಿಕ್ವೆಸ್ಟ್ ಮಾಡಿ ಕೇಳಿದ್ರೆ ಯಾರು ಕೊಡ್ತಾರೆ ನಮಗೆ? ಸರಿ, ಇವತ್ತು ಸ್ಟೇಟ್ಮೆಂಟ್ ಮಧು ಬಂಗಾರಪ್ಪ ಅವ್ರಿಗೆ ಮತ್ತು ವಿದ್ಯಾರ್ಥಿ ಪ್ರಸಾದ್ ಸಾಹೇಬ್ರಿಗೆ ಎಲ್ಲರಿಗೆ ಬೈದ್ರೆ ಮತ್ತೆ ಅವರು ನಡ್ಕಂತಾರೆ. ಸರ್ ಆಯ್ತು, ಈಗ SST ಅವರು ಸಣ್ಣ ಸಮಾಜ, ಆ ಸಮಾಜಕ್ಕೆ ಪ್ರೀತಿ ಸ್ವಾಮೀಜಿ ಅವರು ನಾವೆಲ್ಲ ಅಲ್ರಿ. ಅವರು ಮಂಗಳೂರು ಸ್ವಾಮೀಜಿಗಳು ಮಂಗಳೂರು ಬೆಂಗಳೂರು ಪಾದಯಾತ್ರೆ ಮಾಡಿದ್ರು, ಗುಲ್ಬರ್ಗ ಟು ಬೆಂಗಳೂರು ಪಾದಯಾತ್ರೆ ಸಾಕಾಗಿತ್ತಲ್ಲ. ಶಿವರಾಜ್ ತಂಗಡಿ ಅವ್ರು ಬಸ್ ಕೊಟ್ಟಾರ, ಅವ್ರಿಗೆ ಬಸ್ ಕೊಟ್ಟಾರ, ಹೋಗಿ 4 ಬಸ್ ಕೊಟ್ಟಾರ್ರಿ. ನಾವು ಹೋಗಿನಿ, ಕೆಲವು ಮಂದಿ ಹೋಗ್ಯಾರ, ಕೆಲವು ಮಂದಿ ಹೋಗಿದ್ರು. ಇದು ಮಾಡಲಿಲ್ಲ, ಸ್ಥಾಪನೆ ಆಗಿದ್ದು ಯಾವಾಗ ಬಿಜೆಪಿ ಗೌರ್ಮೆಂಟ್. ಅದಾದ್ಮೇಲೆ ಈಗ ಜನವರಿ 5ನೇ ತಾರೀಕು 2025ನೇ ತಾರೀಕು ಮಂಜುನಾಥ್ ಪೂಜಾರಿ ಅವರಂತೇಳಿ ಅವ್ರನ್ನ ಅಧ್ಯಕ್ಷ ಮಾಡಿದ್ರು. ಹೌದಾ, ಅಧ್ಯಕ್ಷ ಮಾಡಿದ್ರು. ಆಮೇಲೆ ಸುನೀಲ್ ಕುಮಾರ್ ಅವರು ಮತ್ತು ಶಿವರಾಜ್ ತಂಗಡಿ ಅವರು ಅಧಿವೇಶನದಲ್ಲಿ ಸ್ವಲ್ಪ ಟೆಕ್ನಿಕಲಿ ಪಾಯಿಂಟ್ ಏನು ಸ್ವಲ್ಪ ಇದಾವೆ, ಬಟ್ ಅವ್ರು ಕೂಡ ಸರಿ ಮಾಡ್ತಾರೆ. ಈಗ ಅಧ್ಯಕ್ಷರು ಏನಿದ್ದಾರೆ, ಈ ಅಧ್ಯಕ್ಷರು ಮುಖಂಡು ಬರ್ತಾರೆ, ಅವ್ರ ಜೊತೆ ನಾವು ಅದೇ ಅವ್ರಿಗೆ ಅಭಿನಂದನೆ ತಿಳಿಸ್ತೀವಿ ಸ್ವಾಮೀಜಿ. ಅಲ್ಲ ಸರ್, ಬಂಗಾರಪ್ಪನ ರಾಜೀನಾಮೆ ಪಡಿಬೇಕು, ಬೇಳೂರು ಗೋಪಾಲಕೃಷ್ಣನ್ ಸಚಿವ ಸ್ಥಾನ ಮಾಡ್ಬೇಕು ಅಂತ ಹೇಳಿ ನಮ್ಮ ರಾಜಕೀಯ ಬಂದ್ಬಿಟ್ರಿ ಅವ್ರು. ನಾನು ಏನ್ ಹೇಳ್ತೀನಿ, ಸ್ವಾಮೀಜಿ ಅವರು ಈಗ ನಾವಂದಿ ಅವ್ರು ಬೇಡ್ರಿ ಹರಿ ಕಮೆಂಟ್ ಅಂತ ಸರ್. ಕೆಲವು ದಿನ BKR ಪ್ರಸಾದ್ ಸಾಹೇಬ್ರನ್ನ ಮತ್ತೆ ಮಾಡ್ಬೇಕಂತ ಅವ್ರೇ ಹೇಳ, ಡೆಲ್ಲಿಗೆ ಹೋಗ್ಯಾರ. ಈಗ ಬೇಡ ಮೊಬೈಲ್ ಕಿಟ್ ಮಾಡಕ್ ಹೇಳಾರ. ಮಧು ಬಂಗಾರಪ್ಪನ ಬೈತಾರ. ಈ ಅಷ್ಟ್ಯಾಕ ನಮ್ಮ ಸನ್ಮಾನಿಸಿ ನಮ್ಮ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳನ್ನೇ ಚೇಂಜ್ ಮಾಡೋದ್ ಹೇಳಕತ್ತಾರಲ್ಲ ನಿನ್ನೆ ಪ್ರೆಸ್ ಮೀಟ್ ನಲ್ಲಿ. ಇವೆಲ್ಲ ನೋಡ್ರಿ, ನಮ್ ಕೈಗೆ ಆಗುತ್ತಲ್ಲ, ಯಾವ ಏನು ಮಾತಾಡ್ಬೇಕು ಅದು ಮಾತಾಡ್ಬೇಕು, ನಮ್ ಕೈಗೆ ಆಗುತ್ತ್ರಿ. ಎಲ್ಲ ಹೈಕಮಾಂಡ್ ದೊಡ್ಡ ದೊಡ್ಡ ಹಿರಿಯರು ಎಲ್ಲ ಕೂಡ್ಕೊಂಡು ಮುಖ್ಯಮಂತ್ರಿಗಳವರು, ಮಿನಿಸ್ಟರ್ಗಳವರು ಅಂದ್ರೆ ಭಿನ್ನಾಭಿಪ್ರಾಯ ಇದೆನಾ ಸ್ವಾಮೀಜಿ ಅವ್ರ ಜೊತೆಗೆ ನಿಮ್ಮೆಲ್ಲರದು? ಸರ್, ನಿಮ್ದು ಸ್ವಾಮೀಜಿ ಭಿನ್ನಾಭಿಪ್ರಾಯ, ಸಮಾಜ ಜೊತೆಗೆ ನಾವೊಂದು ಹೇಳ್ತೀವಿ ನೋಡಿ ಸರ್. ಅವರು ಮಧು ಬಂಗಾರಪ್ಪರ ಹೋಗಿ ನೋಡ್ರಿ, ನೀವು ಒತ್ತಡ ತರ್ರಿ, ಶಿವರಾಜ್ ತಂಗಡಿ ಹೋಗ್ರಿ, ಒತ್ತಡ ತಗೊಂಡ್ಬರ್ರಿ, ನಿಮ್ಮ ಭಾಗದಲ್ಲಿ ಸಮಾಜಕ್ಕೆ ಯಾವ ರೀತಿ ಒಳ್ಳೆ ಕೆಲಸ ಮಾಡ್ರಿ, ನಮ್ಮ ಗುಲ್ಬರ್ಗ ಕೂಡ ಒಳ್ಳೆ ಹೇಳಕ್ ಏನಾಗಿದೆ? ಏನ್ ಮೋಸ ಮಾಡ್ಯಾರ ಮಧು ಬಂಗಾರಪ್ಪ? ಇವತ್ತು ಸರ್ಕಾರ ಹಂತದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕ್ಯಾಬಿನೆಟ್ ಎಲ್ಲರಲ್ಲಿ ಡಿಸೈಡ್ ಮಾಡಿ ಒಂದು ಹಂತಕ್ಕೆ ಬರಬೇಕಾಗಿದೆ. ಯಾವುದೇ ರೀತಿ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಅವರಾಗಲಿ, DK ಶಿವಕುಮಾರ್ ಅವರಾಗಲಿ, ನಮ್ಮ ಸನ್ಮಾನ್ ಶಿವರಾಜ್ ತಂಗಡಿ ಅವರಾಗಲಿ ಇಡೀ ಸಮಾಜ ವಿರೋಧಿಗಳೆಲ್ಲ ಅವ್ರು ಫೇವರ್ ಆಗಿರುವಂತ ವ್ಯಕ್ತಿ. ಇದು ಮಾತ್ರ ಪಕ್ಕ. ಒಂದು, ಅವರು ಪ್ರತಿಭಟನೆ ಮಾಡಲಿಕ್ಕೆ ನಮ್ದೇನು ಅಭ್ಯಂತರ ಇಲ್ಲ, ಬೆಂಗಳೂರಿನಲ್ಲಿ ಮಾಡಿದ್ರು, ಓಕೆ. ಆದ್ರೆ ಅವರು ಇಲ್ಲೇ ಯಾಕೆ ಮಾಡಬೇಕು? ಕಾರ್ಗಿಲ್ನಲ್ಲಿ ಶಿವರಾಜ್ ತಂಗಡಿ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡಬೇಕು ಅಂತೇಳಿ ಯಾಕೆ ಮಾಡಬೇಕು ಅನ್ನೋದು ನಮ್ದು. ಆಮೇಲೆ ಅವರು ಮಾತಾಡೋದು ಸಿಂಗ್ಯುಲರ್ ಆಗಿ ಮಾತಾಡೋದು, ಬಾಯಿ ಬಂದಾಗ ಬೈಯೋದು, ಇವೆಲ್ಲವನ್ನು ಕೂಡ ನಮ್ಗೆ ಬಹಳ ನೋವಾಗಿದೆ. ಯಾರಿಗೆ ನೋವಾಗಿದೆ? ಶಿವರಾಜ್ ತಂಗಡಿ ಅವ್ರ ಪರವಾಗಿದ್ದಂತ ಕನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಿವರಾಜ್ ತಂಗಡಿ ಅವ್ರ ಪರವಾಗಿರುವಂತ ಇಡೀ ಸಮಾಜ ಮುಖಂಡರಿಗೆ ಬಹಳ ನೋವಾಗಿದೆ. ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ನಾವು. ಶಿವರಾಜ್ ತಂಗಡಿ ಅವರು ಈ ಒಂದು ಸಮಾಜದ ಸಣ್ಣ ಸಮಾಜ ಅಲ್ಲಿ ಒಂದು 4-5 ಊರುಗಳಲ್ಲಿ ಬಹಳ ಬಂದಿದ್ದಾರೆ.
ಒಂದು ಸಣ್ಣ ಊರು, ಒಂದು ಹೆಬ್ಬಾಳ ಕ್ಯಾಂಪ್ ಅಂತ ಇದೆ, ಒಂದು ಗಂಗಾವತಿ ತಾಲೂಕಾ ನಮ್ಮ ಕನಿಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ. ಆ ಒಂದು ಊರಿಗೆ ಹೋಗ್ಲಿಕ್ಕೆ ಇವತ್ತು 3-4 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.